ಕುಡಿಯೋದ ನನ್ನ ವೀಕ್ನೆಸ್ಸು, ಆದರೆ ನ್ಯಾಯಕ್ಕೆ ದೊರೆಯೋದ ನನ್ನ ಬಿಸ್ನೆಸ್ಸು. ಕುಡಿಯೋದು ಬರ ಜೀವನ, ಆಯ್ತು ನಮ್ಮನ. ಪುಷ್ಪ ಪುಷ್ಪ ಅಲ್ಲೋಗ ಮನಿ ಕದ ಹಾಕೊಂಡ. ವಾ ಅಡು ತವ್ರ ಮನಿಗೆ ಹೋಗೋಣ ಮತ್ತ ನಾ ಇನ್ನ ಬರಲಿಲ್ಲ ಅಂತಾಳ. ನನ್ನ ಪುಷ್ಪ 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 ಏನಪ್ಪ ಇದು? ಬಡಿತು. ಪುಷ್ಪ ಅಲ್ವಾಗೆ ನಾನು ಪುಷ್ಪ ನೀನ ಕೋಳಿಗೆ ಕಾಳು ಮಸಾಲ, ಮಿರ್ಚಿ ಮಸಾಲ, ಮೇಯ ಬರೆ ಗೊಂದು ಒಳಗೆ ಹೋಗ್ಕೊಂಡನ ಗುಂಡನ ನನ್ನ ಪುಷ್ಪ ಎಲ್ಲನ್ನ. ನೀರು ಬೇಕಾಗವ, ನೀರು ಇಲ್ಲ ನನ್ನ ಹತ್ರ ಇರೋದು ಬಿರ ಬಿರ. ಪುಷ್ಪ ಬಂದ ಪುಷ್ಪ, ನೀರೆಲ್ಲ ಹೋಗಿದ್ದೆ ಪುಷ್ಪ, ನನ್ನ ಒಬ್ಬನ ಪಟ್ಟ. ಏನಾದ್ರಿ ನಿಮಗೆ? ಕುಡ್ಕೊಂಡ್ ಬಂದ್ರಿ? ಅಯ್ಯೋ ದೇವ್ರ, ಈ ಗುಂಜಾಗ ಏನಪ್ಪ? ಏನು ಎಂದು ಕುಡಿತಿದ್ಲಲ್ಲ ಗುಂಜ? ಏನ್ಲ ನಿನ್ನ ವ್ಯವಸ್ಥೆ ಇದೆ? ಅಯ್ಯೋ ದೇವ, ಏನಪ್ಪ ಈ ಹುಡುಗಿ ಹಿಂಗಾತು? ನಮ್ಮ ಕಣ್ಣು ಮುಂದೆ ಬೆಳೆದ ಹುಡುಗ ಇವ ನಮ್ಮವ್ವ ತಾಯಿ. ಪುಷ್ಪ ನೀ ಅಳಬೇಡಗಪ್ಪ, ಏನಾರ ಒಂದು ಹೆಚ್ಚು ಕಮ್ಮಿ ಆಗಿರ್ಬೇಕು. ಅವ ಕುಡಿ ಮನ್ಸ ಅಲ್ಲ. ನಾವು ಇಷ್ಟು ದಿನ ಅವ್ನು ನೋಡ್ಕೊತ ಬಂದೇವಲ್ಲ ನಮ್ಮ ಊರಾಗ, ನಾವು ಮುಂದೆ ದೊಡ್ಡವಾಗಿದ್ದು ಹುಡುಗವ. ನೀನು ಅಳಬೇಡವ, ಕಣ್ಣೀರು ಹಾಕ್ಬೇಡ ಕಪ್ಪ. ಯಾರ ಕಿಡಿಗೇಡಿಗಳು ಏನಾರ ಮೂರ್ತಿನ ಮಾಡಿ ಕುಡಿಸಿರ್ಬೇಕ. ನೀ ಅಳಬೇಡ ಗಪ್ಪು, ಎಲ್ಲ ವಿಚಾರಿಸೋಣ ಕಪ್ಪ. ಏ ಗುಂಜ, ಲಡದುಲಾಟನ ಜೋಕ್ಮಾಡ ಜೋಳ ಹರಾಣ. ನಿನಗೇನು ಬುದ್ಧಿ ಎಲ್ಲಿಟ್ಟಿ? ಮುಕ್ಕಳಕ್ಕೆ ಇಟ್ಟಿನ ಬುದ್ಧಿ ಅಲ್ಲೆಲ್ಲ ಹಾಟಿಯ ಅಂತ ಚಂದ ಕರ್ಪೂರದಂತ ಗೊಂಬಿ ಇಟ್ಕೊಂಡು ಮನ್ಯಾಗ ಹಿಂದಿ ಇಟ್ಟು ಮಾಡ್ಕೊಂಡು ಇದು ಕುಡಿದು ಬರಕ್ಕೆ ಹೋಗಿದ್ಲಾ ಈಗ? ಸಂಪಕರ ವಾ ನೀಲಿ ಸೀರೆ ಉಟ್ಕೊಂಡ ನಮ್ಮ ಮನ್ಯಾಗ ನೀಲಿ ಡ್ರಮ್ ಮಾಡಿಬಿಟ್ಟೆ ನೋಡ್ರಿ ಸಂಪಕರ. ಅದನ್ನ ಮಾತಿದ್ದಿಲ್ಲ ನಾನು, ಈ ಡ್ರಮ್ ಹೆಂಗೆ ಮಾತಾಡಕತ್ತಿತ್ತಪ್ಪ ಅಂತ. ಹೌದೌದು, ನಿನ್ನ ಕಣ್ಣಿಗೆ ನಾನು ನೀಲಿ ಡ್ರಮ್ಮಿನಂಗ ಕಾಣಿಸ್ಬೇಕಾಗಿತ್ತ. ಯಾಕಂದ್ರೆ ನೀನು ಕತ್ತಿ ಉಚ್ಚಿ ಕುಡಿದು ಬಂದ್ರೆ ನಿಂತಿ ನೋಡು, ಅದಕ್ಕೆ ನಿನ್ನ ಕಣ್ಣಾಗ ನಾನು ನೀಲಿ ಡ್ರಮ್ನಂಗೆ ಕಾಣತ್ತೇನೆ. ಹುಚ್ಚ ನನ್ನ ಹಾಟ್ಯ, ನೀನು ಏನು ಮಾಡಲಿ? ಏ ಗುಂಜ್ಯ, ನಿನಗೇನು ಬುದ್ಧಿ ಬುಕ್ಕಲ್ಲ ಎಲ್ಲಿಟ್ಟಿ? ಕುಡ್ದ್ಯಾಕೆ ಬಂದಿ ಮನೆಗೆ? ನೀನು ಹೇಂತಿ ಪಾಪ ರಾತ್ರಿ ಊರೆಲ್ಲ ಹುಡುಕಾಕತ್ತಾಳ, ನೀ ಇನ್ನೂ ಮನೆಗೆ ಬಂದಿಲ್ಲ ಅಂತೇಳಿ. ಒಂದು ಲೀಟ್ರ್ ಅರು ಐತಿ ನಿನಗೆ? ಮನಿ ಮಠ ಅನ್ನೋದು ಒಂದು ಲೀಟ್ರ್ ಚಿಂತೆ ಐತಿ? ಪುಷ್ಪ ಏ ಹಾಂಟಿ, ಅವ್ರ ಹಾಂಟಿ, ಒಂದು ಲೀಟ್ರ್ ಏನ್ರ ಐತೆ ಹೇಳು ನಿನಗೆ? ಮನಿ ಕೊಂಡು ಪೂರ್ತಿ ಕುಡ್ದ ನೋಡ ಸಾತಕ. ಒಂದು ಲೀಟ್ರ್ ಅರು ಐತೆ ನೋಡೋ ಮೈ ಮೇಲೆ. ಅಯ್ಯೋ ಯಾಕತಿಯ ಇವಕ್ಕ ಮನ್ಯಾನ ಹೇಂತಿ ಮಕ್ಕಳು ಅದು ಖಬರ್ ಇರಲಿ. ಇವಕ್ಕ ಉಚ್ಚಿ ಕುಡಿಯಾಕತ್ರ ಇದಕ್ಕೆ ಎಲ್ಲಿ ಇಟ್ಟು ಬರಲಿ. ಕುಡಿಯೋ ಗಂಡಸ ನೋಡ್ರಿ ನನಗರ ಮೆಟ್ಟ ತೊಗೊಂಡು ಹೊಡಿಬೇಕು ಅನಿಸ್ತೈತೆ ನೋಡಿ. ಈ ಗುಂಜಾನೆ ಏನು ಮಾಡ್ಬೇಕು ಅನ್ಸತ್ತೆ ನನಗರ್ದ. ನಾನು ಅದೇ ಬರೋದ ಕೆಟ್ಟ್ರಿ ಇವನ ಕೈಯಾಗ. ಯವ್ವ ತಾಯಿ ಪುಷ್ಪ, ಇದ್ರ ಸಂಬಂಧ ನೀ ಯಾಕೆ ಕಣ್ಣೀರು ಹಾಕ್ತಿ? ಗಪ್ಪ, ಅವ ಕುಡಿ ಮನ್ಸ ಅಲ್ಲ, ಯಾವೋ ಕಿಡ್ಡಿ ಮಾಡಿ ಕುಡಿಸಾನ. ಅದನ್ನ ಯಾವ ಅಂತ ಪತ್ತೆ ಹಚ್ಚುನ. ಇವನ್ನ ಮೊದಲು ಬಾಗಲ ಕುಂಡ್ರಸೋದು ಬೇಡ. ಮತ್ತೆ 4 ಮಂದಿ ನೋಡ್ರ 4 ಥರ ಮಾತಾಡ್ತಾರ. ಅದಕ್ಕೆ ಮೊದಲು ಒಳಗೆ ಕರ್ಕೊಂಡು ಹೋಗೋ ನಡಿ. ಇವ್ನು ಸಂತಕ ಪರಕ ಮೊದ್ಲು ಇವನ್ನ ಒಳಗೆ ಒಯ್ದು ಹೋಗಿ ನಡ್ರಿ. ಇಲ್ಲ ಅಂದ್ರೆ ಬಾಗಿಲ್ದಾಗ ಮೊದ್ಲ ಈ ಓಣಿ ಸರಿ ಇಲ್ಲ. ಬಾಗಿಲ್ದಾಗ ಬೆಂಡ್ಲಾರು ನಿಂತಿರ್ತಾರ. ಯಾಕೋ ಇನ್ನೂ ಮಟ್ಟ ಏನು ಅವತಾರ ನೋಡಿಲ್ಲ. ನೋಡಿದ್ರೊಳಗೆ ಒಳಗೆ ಹೋಗಿ ನಡ್ರಿ ಇವನು. ಆಮೇಲೆ ಗುಂಜಾ ಕುಡ್ತಿದ್ದ ಅಂತೇಳಿ ಊರೆಲ್ಲ ಗುಲ್ಲೆಪ್ತೈತೆ. ಮತ್ತು ನೀ ಹೇಳೋದು ಕರೆನಲ್ಲೇ ಗಿರ್ಜಿ. ಯಾಕಂದ್ರೆ ಈಟ್ ಸಿಕ್ಕರೆ ಸಾಕಂತಾರೆ. ಏನೋ ಅಂತಾರಲ್ಲಿ ಬೆರಳು ಸಿಕ್ಕರೆ ಹಸ್ತಾರ ನುಂಗ್ತಾರೆ ಅಂತೇಳಿ. ಹಂಗದಾರ ಇಲ್ಲಿ ಬೆಂಡ್ಲಾರ. ಒಂದು ತಿಳಿತಂದ್ರೆ 100 ಮಾತಾಡ್ತಾರೆ. ಪುಷ್ಪ ನಿನ್ನ ಕಣ್ಣು ಒರೆಸ್ಕೋವ ನಡಿ. ನಿನ್ನ ಗಂಡ ಹಿಡಿ ಇಷ್ಟರು ಕೂಡ ಒಳಗೆ ಹೋಗಿ ಕುಂಡ್ರಸ ನಡಿ ಅವ್ನು ಮೊದಲು. ಆದ್ರೆ ಅದಕ್ಕೆ ಗಿರ್ಜಕರೆ
ಏನ್ರಿ ಶಾಂತ ಪಾರಕ್ಕರ ಏನು ಎಲ್ಲರೂ ಇಲ್ಲಿ ಬಂದ್ಬಿಟ್ರೆ ಗುಂಜಾನ್ ಮನೆ ಕಡೆ ಈಗ ಅರ್ಜೆಂಟಿನೋ ಬರಾಕ್ ಬೇರೆ ಹೇಳ್ರಿ ಏನದು ಅಂತದ ಕುಡಿಯೋದ ನನ್ನ ವೀಕ್ನೆಸ್ಸು ಏ ಇಲ್ಲಿ ಗಿರ್ಜಿ ಕುಡ್ತಾ ಕುಡಿಬಾರ್ದು ಬಾರಿ ಇವ್ವ ಏನ್ರಿ ಅಂತ ಆದ್ರೆ ಮತ್ತೆ ನಮ್ಮ ಹೆಸ್ರಿಗೆ ಹೋಗೋದಾಗಿತ್ತು ಸರಿ ಸರಿ ಏನು ಸರಿ ಏ ಏನು ನಡೆಯಾಕತ್ತೈತಿಲಿ ಏನಾಗೈತಿ ನೀವೆಲ್ಲರೂ ಯಾಕೆ ಇಲ್ಲಿ ಬಂದಿರಿ ಪುಷ್ಪ ಯಾಕೆ ಕಾಳಕತ್ತಾಳ ಅಯ್ಯೋ ಗೌಡ್ರ ಆಮೇಲೆ ನಿಮಗೆಲ್ಲ ಕತಿ ಮಾಡಿ ಹೇಳ್ತೀನಿ ಗುಂಜ ಕುಡಿದು ಬಂದು ಕುಂತಾನ ಅದಕ್ಕೆ ಮೊದಲು ಅವ್ನು ಎಬಿಸಿ ಮನೆ ಒಳಗೆ ಕರ್ಕೊಂಡು ನಡ್ರಿ ಏನ ಏನ ಗುಂಜಾ ಕುಡ್ದು ಬಂದಾನ ತಲೆಗಿಲಿ ಕಟ್ಟೈತಿ ನಾವು ಕುಡಿಯಂಗಿಲ್ಲ ರೀ ಗಿರ್ಜಕ್ಕರ ನೋಡ್ರಿ ನೋಡ್ರಿ ನಿಮಗೆ ಗುಂಜಾ ಕುಡಿಯಂಗಿಲ್ಲ ಅಂದಿದ್ರಲ್ಲ ಬಾಟ್ಲೆ ಹಿಡ್ಕೊಂಡು ಹೆಂಗೆ ಬಿದ್ದು ಹೊಳ್ಳಾಡಕತ್ತ ನೋಡ್ರಿ ಆಮೇಲೆ ಗೌಡ್ರ ಎಲ್ಲ ಹೇಳ್ತೇನೆ ಮನೆ ಬಾಗಲ್ದಾಗ ಬೇಡ ರಾತ್ರಿ ಆಗೈತೆ ನಡ್ರಿ ಒಳಗೆ ಕರ್ಕೊಂಡು ನಡ್ರಿ ಮೊದಲು ಹಾಂ ಹಾಂ ಏನು ಹಾಂ ಆತ್ ಮಲೇಶಿ ಹಿಡಿ ಬಾಪ ಒಳಗೆ ಹೋಗಿದ್ದು ಹಾಕು ನೋಡು ನಡ್ರಿ ಗೌಡ್ರ ಹೇಳೋಲ್ಲೇ ಮಗನ ಅಯ್ಯೋ ಯಪ್ಪ ನೋಡಾಕೆ ಹಿಂಗಿದ್ರು ಗೋಳ ಕಟ್ಟಿಮುಟ್ಟ ಐತೆ ನೋಡು ಎಬ್ಬು ಸೋತಾಳ ಎಬ್ಬು ಸೋತನ ಲಕ್ಷ್ಮಿ ಎತ್ಕೊಂಡು ಒಳಗೆ ನಡ್ರಿ ಬಿಡ್ರು ನಾನು ಮಾಡಾಕತ್ತೀರಿ ನಾನು ಕೊಲೆ ಮಾಡಾಕತ್ತೀರಿ ಪುಷ್ಪ ನೋಡವ್ರನ್ನ ಏನು ನೋಡುದು ನಿಮ್ಮನ್ನ ನೋಡಿದ್ದೆಲ್ಲ ಹಾಗೆ ಆಗೈತಿ ಸುಮ್ಮನೆ ಒಳಗೆ ನಡ್ರಿ ಮಾನ ಮರ್ಯಾದೆ ತೆಗಿಬೇಡ್ರಿ ಬಾಗಲ್ಲ ನಿಂತು ನಮ್ದು ಪುಷ್ಪ ನೋಡುವ ಗಂಗಿ ಎಲ್ಲದಿ ನನ್ನ ಗಂಗಿ ಬಾ ನನ್ನ ಕಾಪಾಡ್ವಾ ಯಾರು ಮಗನ ಆಕಿ ಗಂಗೆ ಕಟ್ಕೊಂಡು ಹೇಂತಿನ ಬಿಟ್ಟು ಯಾವಾಗಿನ ನೆನ್ಸತಾನ ನಡ್ದುಲಾಟೆ ನಡಿ ಒಳಗೆ ಎಲ್ಲಿ ಕರ್ಕೊಂಡು ಹೊಂಟಿರಲ್ಲ ನಮ್ಮ ಬಿಡ್ರ ಯಪ್ಪ ವಾ ಮಲಸಿ ಏನು ಓದದನ್ಲೇ ಹುರಿ ಕೌಡ್ರೆ ಏನು ತಿಂತಾನ್ರಿಪ್ಪ ಹೊಟ್ಟೆಗೆ ಈ ನಮ್ಮನೆ ಓದದಾನ ಒಂದೂರು ತಲೆಮೇಲೆ ಒಂದೂರು ಮಲಗಕ್ಕೆ ಭೂತಾಯಿ ಮನ್ಸ ಓ ಅಯ್ಯೋ ನೋಡ್ರ ಹಂಗ್ಯಾಕ್ತಿದ್ರಿ ಗುಂಜಾನ ಅಯ್ಯೋ ಗಿರ್ಜಕ್ಕರ ನಾವೇನು ಮಾಡಿಲ್ರಿಪ್ಪ ಒಮ್ಮೆ ಜೋಲ್ ತಪ್ಪಿ ಬಿದ್ದ ಬಿಟ್ಟ ಮೊದಲ ವಚನದಾನ ಸಿಕ್ಕಾಪಟ್ಟೆ ರೀ ಹಿಂಗೆ ಯಾಕೆ ಮಾಡತ್ತೀರಿ ನಾನು ನಿಮಗೆ ಏನು ಕಮ್ಮಿ ಮಾಡೇನಿ ಮನ್ಯಾಗ ನೀವು ಏನು ಆತತ್ತೆ ಈಗ ಕುಡಿದು ಬಂದ ಜೀವ ತಿನ್ನತ್ತೀರಿ ನಾ ಏನು ಮಾಡಲಿ ಮೊದಲ ಮವಾಗ ಫೋನ್ ಹಚ್ಚಿ ಎಲ್ಲ ಹೇಳ್ಬಿಡ್ತೀನಿ ನಾ ಅಳ್ಬೇಡ ಅಳ್ಬೇಡ ಪುಷ್ಪ ನೀನು ಸರಿಗೆ ನನಗೂ ಒಬ್ಬತ್ತು ಮಗಳದ ನಿಂಗೆ ಅಳೋದು ನೋಡ್ರೆ ನನಗೂ ನನ್ನ ಮಗಳು ಹತ್ತಂಗೆ ಆಗ್ತೈತ್ವಾ ನನ್ನ ಕಣ್ಣಾಗ ನೀರು ಹಾಕ್ಬಿಡ್ತಾಯಿ ನೋಡು ನೋಡು ಪುಷ್ಪ ಹಿಂಗೆ ಅಳ್ಕೊತ ಕುಂತಿದ್ರೆ ಯಾವ ಸಮಸ್ಯೆಗೂ ಪರಿಹಾರ ಅನ್ನೋದು ಸಿಗೋದೇ ಇಲ್ಲ ಹೆಣ್ಮಕ್ಳು ಅನ್ನೋದು ಗಟ್ಟಿಯಾಗಿ ನಿಲ್ಬೇಕು ಮೊದಲು ಈ ಅಳೋದನ್ನೆಲ್ಲ ಬಿಡು ಮೊದಲು ನೀ ಹೌದು ಪುಷ್ಪ ಗಿರೀಶ್ ಹೇಳೋದು ಬರಬರ ಐತಿ ನೋಡು ಇವ ಇಲ್ಲೇ ಬಿದ್ದಿರಲಿ ಏನು ಅವ್ಗೇನು ಅಂತಕರಣ ಅಷ್ಟು ಕಣ್ಣೀರು ಹಾಕೋದೇನು ಬೇಕಾಗಿಲ್ಲ ಅವ್ನು ಕುಡಿದು ಬಂದಿದ್ದ ಕರೆ ಐತಿ ನೋಡುನು ನಾಳೆ ಬೆಳಗ್ಗೆ ಅಂದ್ರೆ ನಿಶೆ ಎಲ್ಲ ಇಳಿತೈತಿ ತಾನ ಸತ್ಯ ಏನೈತೆ ಅಂತೇಳಿ ಬಾಯಿ ಬಿಡ್ತಾನೆ ಬಿಡಲಿಲ್ಲ ಅಂದ್ರೆ ನಾವೆಲ್ಲರೂ ಸೇರಿ ಬಿಡಿಸೋಣಂತ ಇಲ್ರಿ ಸಾಧಕಾರ ನಾ ಏನು ಸುಮ್ಮಿರಂಗಿಲ್ರಿ ನಾನು ನನ್ನ ತವ್ರ ಮನೆಗೆ ಫೋನ್ ಹಚ್ಚಿ ಅವರೆಲ್ಲ ಕರೆಸ್ತೇನೆ ನಾ ಒಬ್ಬಕ್ಕೆ ಅವ್ನು ಕಟ್ಕೊಂಡು ಏನಂತ ಮಾಡಲಿ ಹೇಳ್ರಿ ಇವತ್ತು ನೀವಿದ್ರೆ ಸರಿ ಹೋತ ನೀವು ಇವತ್ತು ಬರಲಿಲ್ಲ ಅಂದ್ರೆ ನಾ ಒಬ್ಬಕ್ಕೆ ಅವ್ನು ಕಟ್ಕೊಂಡು ಏನು ಮಾಡ್ಬೇಕಿತ್ರಿ ಹೆಂಗೆ ಹೇಗ್ಬೇಕಿತ್ರಿ ಹೇಳ್ರಿ ನೋಡು ನೀವು ಇಷ್ಟು ದೊಡ್ಡ ಆಳಕ್ಕ ನೀವು ಅಲ್ಲಿ ನೋಡ್ರಿ ಗಂಡು ಮಕ್ಳನ್ನ ಕೊಯ್ ಏನಾತಿದ್ರಿ ಅವ್ನು ಎತ್ತಿ ಹೋಗ್ಯಾಕ ಇಂಥ ಗಂಡು ಮಗನ ನಾನು ಹೆಂಗೆ ಒಬ್ಬಕ್ಕೆ ಎತ್ಕೊಂಡು ಹೊರಗೆ ಬರ್ರಿ ಹೇಳ್ರಿ ನೀವು ಇವತ್ತೊಂದು ದಿನ ಏನೋ ಕುಡಿದು ಬಂದ ದಿನ ಕುಡಿದು ಬರಕತ್ರ ನಾ ಏನು ಮಾಡ್ರಿ ಇದಕ್ಕೊಂದು ಇತ್ಯರ್ಥ ಆಗಬೇಕಾ ಇಲ್ರಿ ಇಲ್ಲ ಇದ್ರಾಗ ಒಂದ್ರಾಗ ಎರಡು ಮನೆ ಕೈ ಬಿಡ್ತೇನೆ ನೀವು ಹಿಂಗೆ ಕುಡಿಯಾಕತ್ರ ನಾ ಮಾತ್ರ ಒಂದು ಸನ ಮಾತ್ರ ಈಗ ಊರಾಗ ಈ ಮನ್ಯಾಗ ನಿಲ್ಲಂಗಿಲ್ಲ ನೋಡ್ರಿ ಸಾಧಕರ ನೋಡುವ ಪುಷ್ಪವ ಹಿಂಗೆ ದಿಢೀರ್ ಅಂತೇಳಿ ಯಾವುದೇ ನಿರ್ಧಾರಕ್ಕೂ ಬರಬಾರ್ದು ಮೊದ್ಲು ಆ ಕಣ್ಣು ಒರೆಸ್ಕೊಯ್ವ ನೀ ಕಣ್ಣು ಒರೆಸ್ಕೊ ನೀ ಅಳುದು ನಂಗೆ ನೋಡೋಕ್ಕಾಗಿಲ್ಲ ನೋಡು ಗಂಡನ ಮನ್ಯಾಗ ಒಂದು ಅಕ್ಕೈತಿ ಒಂದು ಹೊಕ್ಕೈತಿ ಒಂದು ಬಿಡ್ತೈತಿ ಅದನ್ನೆಲ್ಲ ತವ್ರ ಮನೆಗೆ ಪಿರಾದಿ ಹೋಗ್ಕೊಂತ ಕುಂತ್ರೆ ತವ್ರ ಮನ್ಯಾಗ ನೆಮ್ಮದಿಯಾಗಿರ್ತಾರನ ಹಾಂ ನನ್ನ ಮಗಳು ಇಂಥ ಮಗ ಕೊಟ್ಟಿ ಅಂತೇಳಿ ಅವ್ರಿಗೆ ಕೊರಗಂಗಿಲ್ಲನ ಈ ಒಂದು ಸಲ ಕುಡಿದು ಬಂದ ನಿನ್ನ ಗಂಡ ಅವ್ರಿಗೆ ಗೊತ್ತಾದ್ರೆ ಅವ್ನ ಮರ್ಯಾದಿನ ಆಕೈತಿ ವಿಚಾರ ಮಾಡಿ ಗೌಡ್ರು ಹೇಳೋದೇನೋ ಬರೋಬ್ಬರ ಐತಿ ಆದರೆ ಹೆಣ್ಮಕ್ಳು ಗಂಡು ಮಕ್ಳು ಮಾಡೋದೆಲ್ಲ ಸಹಿಸ್ಕೋಬೇಕು ಅನ್ನೋದು ನನ್ನ ಪ್ರಕಾರ ತಪ್ಪು ಹಾಗಂತ ನಿಂಗೆಲ್ಲ ಹೋಗಿ ತವ್ರ ಮನೆಗೆ ಹೇಳಂತ ಹೇಳ್ತಿಲ್ಲ ನೀನೇ ಬಗೆಹರಿಸ್ಕೊ ಪುಷ್ಪ ಯಾಕೆ ನಿನ್ನ ಜೀವನ ಐತೆ ಇವ್ನು ಬಿಟ್ಟು ಹೋದಂದ್ರೆ ಇವ್ ಇನ್ನೂ ಹದಿಗೆಡ್ತಾನ ನೀ ಇಲ್ಲೇ ನಿಂತವ್ನು ಸುಧಾರ್ಸಕ್ಕೆ ಪ್ರಯತ್ನ ಪಟ್ಟು ಒಳ್ಳೆ ದರಕ್ಕೂ ಬರ್ತಾನ ಏನು ಅವೇನು ಕೆಟ್ಟ ಹುಡುಗಲ್ಲ
ಅವ್ ಕುಡ್ದು ಬಂದಿದ್ದೆ ಇದೇ ಸಲ ನಾನು ನೋಡತ್ತಿದ್ದೆ ಇದೇ ಫಸ್ಟ್ ಟೈಮ್ ಅವನ್ನ. ಅವಾಗ ಏನು ಕುಡಿದ್ರಕ್ಕೆ ಸಾಧ್ಯ ಇಲ್ಲ, ಏನೋ ಒಂದು ಐತಿ. ನಾವೆಲ್ಲರೂ ಸೇರಿ ಕಂಡು ಹಿಡಿನಂತ ಅವ ಯಾಕೆ ಕುಡ್ದು ಬಂದಾನು ಏನು ಮಾಡೋಣ ಅಂಥೇಳಿ. ನಾಳೆ ಬೆಳಗ್ಗೆ ಹರಿಲಿ, ಬುದ್ಧಿ ಹೇಳು ನಂಗೆ. ಒಂದು ಸಲ ಬಿಟ್ಟು 2 ಸಲ ಹೇಳೋಣ, 2ನೇ ಸಲ ಕೇಳಲಿಕ್ಕೂ 3ನೇ ಸಲ ಹೇಳೋಣ. ಅವಾಗೂ ಬಗ್ಲಿಲ್ಲ. ಅವಾಗ ಏನು ಮಾಡೋದು ನಿಂಗೆ ನಾವೇ ಹೇಳ್ತೇವೆ, ನೀ ಏನು ಮಾಡಬೇಕಾಗಿಲ್ಲ, ನಾವು ಮಾಡ್ತೇವೆ ಅದನ್ನೆಲ್ಲ ಬಂದು. ನೀ ಏನು ತಲೆ ಕೆಡಿಸ್ಕೊಬೇಡ. ಏನರ ಹೆಚ್ಚು ಕಮ್ಮಿ ಆದ್ರೆ ನಮಗೆ ಫೋನ್ ಹಚ್ಚು, ಇದೇ ಊರಾಗ ಇರ್ತೇವೆ. ಹೆಂಗಿದ್ರು ನಾವು ಬಂದು ಎಲ್ಲ ವಿಚಾರಿಸ್ಕೊತೇವೆ. ನೀ ಏನು ತಲೆ ಕೆಡಿಸ್ಕೊಬೇಡ. ಏನರ ತಿನ್ನು, ಕದ ಹಾಕ್ಕೊಂಡು ಸುಮ್ಮನೆ ಮಕ್ಕೋ. ಬೆಳಗ್ಗೆ ತನಕ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ, ತಣ್ಣಗೆ ಮಕ್ಕೋ. ನಾವು ಬೆಳಗ್ಗೆ ಬಂದು ಮಾತಾಡ್ತೇವೆ ಅಂತ. ನೋಡಿ ಪುಷ್ಪ, ನಾವು ಬೆಳಗ್ಗೆ ಬರ್ತೇವೆ. ಬೆಳಗ್ಗೆ ಎಲ್ಲ ವಿಚಾರಿಸೋಣ, ಎಲ್ಲ ಮಾತಾಡೋಣ. ಅಲ್ಲಿ ತನಕ ನೀ ಯಾವುದೂ ನಿರ್ಧಾರ ತಗೋಬೇಡ. ನಿಮ್ಮ ಪಾಲಿಗೆ ನಾವು ಅದೇವಿ, ನಾವು ಊರನ್ನವ್ರೆಲ್ಲರೂ ನಿಲ್ತೇವಿ ರೀ. ಇವನ್ನ ಮೊದಲು ಹೋಗಿ ಕೊನೆಯಾಗ ಪಲ್ಲಂಗ ಮೇಲೆ ಹಾಕ್ರಿ. ಅಂದ್ರೆ ಆಕೆಗೂ ಕದ ಹಾಕೊಂಡು ಮಕ್ಕಳಕ್ಕೆ ಒಂದು ನೆಮ್ಮದಿ ಆಕೈತಿ. ಇವ್ನು ಇಲ್ಲೇ ಬಿಟ್ಟು ಹೆಂಗೆ ಮಕ್ಕೋದು, ಆಕೆರೆ ಹೆಂಗೆ ಎಬ್ಬಿಸಿ ಮಲಗಿಸ್ಬೇಕು ಅವನ್ನ. ಅಲೋ ಹೋರಿ, ನೀವು ಗಂಡು ಮಕ್ಳು ಎತ್ತೀವಿ, ಹಾಕೋರಿ. ನಾವು ಬೆಳಗ್ಗೆ ಬರ್ನಂತ. ಹೋಗೋ ಮಾರಾಯ, ಇವ್ನು ಎತ್ತುವುದಂದ್ರೆ ಬರ್ತದೆ ನೋಡ್ಲಿ ನನಗೆ ಗೊತ್ತಾಗ. ಏನು ಮಾರಾಯ, ನಮ್ಗೆ ಸಗತ್ತೆ ಏನ ಅವ್ರ ಹರಿದ ಹುಡುಗ. ನಾವು ನೋಡ್ರಿ ನಮ್ಮನೆ ವಯಸ್ಸಾಗಿವಿ. ಏನು ಮಾರಾಯ ಆತ. ನಡ್ರಿ ಗೌಡ್ರ, ನಡ್ರಿ. ಹೇಳೋ ಪುಣ್ಯಾತ್ಮ. ಗಂಗಿರಲ್ಲದಿ ನನ್ನ ಕಾಪಾಡುವ ನಿಮ್ಗೆಲ್ಲ ನಾ ಏನು ಹೇಳ್ಬೇಕಂತ ಗೊತ್ತಾಗೋತ್ರಿ ಅಕ್ಕಾರ. ಸಂಬಂಧವ್ರಲ್ಲ, ರಕ್ತ ಸಂಬಂಧವ್ರಲ್ಲ, ಹತ್ತದವ್ರಲ್ಲ, ಹರಿದವ್ರಲ್ಲ. ನಾ ಬಂದೆ ಈ ಅಡ್ಡಳೆದಾಗ ನಿಮ್ಮ ಮನೆಗೆ ಬಾಗಲ್ದಾಗ ನಿಂತ್ರ ನನ್ನ ಗಂಡನ ಹುಡುಕಿ ಮನೆ ತನಕ ತಂದು ನೀವು ಬಂದು ನಾನು ಮನೆಗೆ ಹಚ್ಚಿರಿ. ನಿಮಗೆಲ್ಲ ಏನು ಹೇಳ್ಬೇಕ್ರಿ ಅಕ್ಕಾರ. ಇವ ತಾಯಿ ಹಳ್ಳ್ಯಾಗ ಹಿಂಗೆ ಪುಷ್ಪ, ಒಬ್ರಿಗೊಬ್ರು ಆಗೋದನ. ಏನು ಅದಕ್ಕೇನು ರಕ್ತ ಸಂಬಂಧ ಬೇಕಾಗಿಲ್ಲಲ್ಲೋ. ಹಳ್ಳ್ಯಾಗ ಯಾಕೆ ಸಿಟ್ಟಾಗ ಒಬ್ಬೊಬ್ರು ಇರ್ತಾರೆ ಅಷ್ಟೆ, ಯಾರನ್ನೂ ಹಚ್ಕೊಳ್ಳಂಗೆ ಹರಿದಂಗೆ ಅಷ್ಟೆ. ಆತು ನಮ್ಮ ಗುಟ್ಟೆ ಮಾತ 12 ಹಾಕ್ಮಂತನು ಭಾಳ ತಾತ. ಹುಡುಗರು ಅಷ್ಟೇ ಇರ್ತಾವೆ ಮನ್ಯಾಗ. ಗಿರ್ಜಿ ಮಕ್ಕಳು ಸಣ್ಣ ಓದಾವು, ಮತ್ತು ಅವ್ರ ಅಕ್ಕಿನ ಓದಿರ್ತೈತೆ. ಅಷ್ಟೊತ್ತಿಗೆ ಎಲ್ಲಿ ಹೋಗಾಳು ಏನು ಅಂಥೇಳಿ ನಾವು ಹೊಕ್ಕೆವ. ಇನ್ನು ನೀನು ಗಟ್ಟಿಗೆ ಕದ ಹಾಕ್ಕೊಂಡು ಮಕ್ಕಳು. ಆತ್ರಿ ಕರೆ. ಶಾಂತ, ಟೈಮ್ ಆಕೈತೆ ನಡಿ ಹೋಗೋಣ. ಹಾಂ ನಡಿ, ಏನಾಯ್ತಂದ್ರೆ ಫೋನ್ ಹಚ್ಚ. ನಾ ಬರ್ತೇವೆ ಇನ್ನು. ಹ್ಞೂ ರೀ, ಹಚ್ತೇನೆ. ನಡ್ರಿ, ಹುಷಾರು ಹೋಗ್ಬರ್ರಿ, ರಾತ್ರಿ ಆಗೈತಿ. ನಾವು ಹುಷಾರಕ್ಕೇವ, ನೀ ಗಟ್ಟಿ ಕದ ಹಾಕೊಂಡು ಗಪ್ ಚುಪ್ನ ಮಕ್ಕೊಂಬಿಡು ಸುಮ್ಮನೆ. ನಾವು ಬೆಳಗ್ಗೆ ಬರ್ತೇವಂತ. ಆತ್ರಿ. ಪುಷ್ಪ 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 ಪುಷ್ಪ. ಪರವಾ ಏನ್ರಿ ಅತ್ತೀರ ಬಾಯ್ ಬಿಡಾಕತ್ತೀರಿ? ನಾನ ರೀ ನಿಮ್ಮ ಸಸಿ ಪಾರವ. ಏನವ ಏನಂತಾಯಿ ನಿನ್ನ ಅವತಾರ ಇದೆ? ಮುಮ್ಮಿ ಗಟ್ಟಿ ಗಾಡಿ ಬಂದಬಿಟ್ಟದ ಲಗುನ. ಅಲ್ಲಿ ಹೋಗುತ್ತ ಬಂದಾರ 15 ದಿನ ಅಂತ ಹೇಳಿ ಹೋಗಿದ್ದೆ, 1 ವಾರಕ್ಕೆ ಬಂದಿ. ಹೇಳಿ ಹೋಗಿನ್ರಿ ಹೋಗುತ್ತ ಮುಂದೆ 15 ದಿನ ಅಂತೇಳಿ. ಅಲ್ಲಿ ಬಗೆಹರಂಗಿಲ್ಲ ಬಿಡ್ರಿ. ಈಗ ನಮ್ಮ ಗಂಡನ ಮನೆಯಾಗ ಇದ್ದಿದ್ದ ಅಲ್ಲಿ ಹೊತ್ತ ಹೋಗಲ್ಲಂಗಾರ ನಮಗೆ. ಅಂದಾಗೂ ಮತ್ತು ಇಲ್ಲಿ 15 ದಿನ ಬಿಟ್ಟು ಹೋದಂದ್ರೆ ಅತ್ತಿಯವರು ಮನ್ಯಾನ ಸಾಮಾನು ಎತ್ತಬೇಕಂತ ಹಾಳು ಮಾಡ್ತಾರೆ ಬಿಡ್ರಿ. ಬೇಕಾಬಿಟ್ಟು ಯಾರಿಗಾರ ಕೊಡೋದು ತಗೋದು, ಅಡುಗೆ ಮನ್ಯಾಗ ಧೂಳಿ ದುಪ್ಪಟ್ಟು ಮಾಡ್ತಾರೆ. ಅದಕ್ಕೆ ನಮ್ಮ ಬಾಳೆ ಹದಗೆಡ್ತೈತೆ ಅಂಥೇಳಿ ಲಗುನ ಬಂದೇನೆ. ಬೆಂಡ್ಲಿ ಹಿಂಗೆ ಹೇಳಿ ಯಾರದಾರ ಮುಂದೆ ನಾ ಬಾಳೆ ಹದಗೆಡಿಸ್ತೇನೆ, ನೀನು ಓಡಿ ಬಂದಿ. ಅದು ಹೋಗ್ಲಿ ಬಿಡು, ಯಾರು ಬಂದಿಲ್ಲ, ಒಬ್ಬಕ್ಕೆ ಬಂದಿಯಾ? ಮತ್ತೆ ಯಾರು ಕರ್ಕೊಂಬರ್ಬೇಕಿತ್ತು? ನಮ್ಮ ಅವ್ವ ಬರ್ತೀನಂತ ಕುಂತೀವಿ ಬಿಡ್ರಿ. ಮತ್ತೆಲ್ಲಕ್ಕಿನ ಕರ್ಕೊಂಬರ್ಬೇಕು, ಮತ್ತಕ್ಕಿನ ಕರ್ಕೊಂಡು ಬರೋದಾ, ಮತ್ತೊಂದಿನ ಇಟ್ಕೋದಾ, ಮತ್ತು ವನ ಖರ್ಚು ಅಂಥೇಳಿ ಬ್ಯಾಡ್ ಬಿಡ್ಬೆ. ನಾನು ಒಬ್ಬಕ್ಕೆ ಹೋಗ್ತೀನಿ. ಏನು ಒಂದು ಬಸ್ಸಿನ ಹಾದಿ ಅಲ್ಲಿ ಹತ್ತಿರ ಇಲ್ಲಿ ಬಂದು ಹಿಡಿತೀನಿ, ಅದಕ್ಕೆ ಯಾಕೆ ಮತ್ತೊಬ್ರು ಅಂತೇಳಿ ನಾನೇ ಬಿಟ್ಟು ಬನ್ನಿ. ಛೇ ಅಲ್ಲಿ ಆತ ಯಾರನ್ನು ಕರ್ಕೊಂಡಂತರೂ ಬರಲಿಲ್ಲ. ಮನೆಯಾಗ ಪಟ್ ಐತಿ. ಬಸ್ ಸ್ಟ್ಯಾಂಡಿಗೆ ಬಂದು ಒಂದು ಫೋನ್ ಹೊಡಿಲಿಲ್ಲ ನಿಂಗೆ. ಒಂದು ಫೋನ್ ಹೊಡೆದಿದ್ರೆ ನಾನು ಬರ್ತೀನಿ ಬಸ್ ಸ್ಟ್ಯಾಂಡ್ ತನಕ. ಈ ನಮ್ಮನೆ ಬಸ್ ಸ್ಟ್ಯಾಂಡ್ ಹತ್ರ ವಜ್ಜೆ ಹೊತ್ಕೊಂಡು ಬಂದೆ. ಫೋನ್ ಹಚ್ಬೇಕನ್ನಿ, ಫೋನ್ನಾಗ ಕರೆನ್ಸಿನೂ ಇರಲಿಲ್ಲ ಬಿಡ್ರಿ. ಮತ್ತು ಯಾರ ಥರ ಫೋನ್ ತೊಗೊಂಡು ಹಚ್ಬೇಕನ್ನಿ. ಮತ್ತು ನಾ ಫೋನ್ ಹಚ್ಚೋದು, ನಾ ಫೋನ್ ಹಚ್ಚಿನ ಅಂತೇಳಿ ನೀವು ಪಟ್ಪಟ್ಟಿ ತೊಗೊಂಡು ಬರೋದು. ಯಪ್ಪ ಪೆಟ್ರೋಲ್ ರೇಟ್ ನೋಡ್ರಲ್ಲ, ಮತ್ತೆ ಯಾವ ಮನೆ ಆಗೈತಿ. ಅದಕ್ಕೆ ನೀವು ಬರೋದು ಬೇಡ, ಪೆಟ್ರೋಲ್ ಹೋಗೋದು ಬೇಡ ಅಂತೇಳಿ ನಾನು ಹೊತ್ಕೊಂಡು ನಡ್ಕೊತ ಬಂದ್ಬಿಟ್ಟು ನತ್ತಾಗ ತನಕಿಷ್ಟು ಬೆಂಕಿ ಹಾಕ್ರಿ. ಅಯ್ಯೋ ಇವ ನಿನ್ನ ಕಾಟಿಲ್ಲ, ಆರಾಮ ಇದ್ನೆ ಅಂತ ಮಾಡಿದ್ನೆ, ಮತ್ತೆ ಬಂದು ಒಕ್ಕರ್ಸ್ಕೊಂಡ ಬಿಟ್ಟು ನೋಡ್ಲಿ ಪಾರಿ. ಅತ್ತಿಯಾರ ಅದನ್ನೆಲ್ಲ ಆಮೇಲೆ ಹೇಳಂತ್ರಿ. ವಜ್ಜನಾಗಿದ್ರಿ, ಬುಟ್ಟಿ ಇಳಿಸ್ಬರ್ರಿ ಅತ್ತಿಯಾರ. ನಾನು ಬನ್ನಿಗಪ್ಪ.
ವಾ ಎಂಥ ವಜನ ಐತ್ಲೆ ನನಗೆ ವಜ್ಜ ಐತಿ ಅಲ್ಲಿದ್ರೆ ಹತ್ಕೊಂಡು ಬಂದೆ ಈ ಬುಟ್ಟಿನ. ಯವ್ವ ತಲಿನ ನೆಗ್ಗೆ ಬಿಡ್ತಾರೆ ಗೊತ್ತ. ಅಲ್ಲೇ ಪಾರಿ ನಿನ್ನ ಜೀವಕ್ಕೆ ಇಷ್ಟ ತ್ರಾಸ ತೊಗೊಂಡಿಷ್ಟು ವಜ್ಜಿ ಹೊತ್ಕೊಂಡ್ಬರ್ದಿದೆ ಬೇಕಾಗಿತ್ತು. ಇವನೇ ಅಂತಂದಿಲ್ಲ ಬುಟ್ಟಿ ತುಂಬ ಸೌತಿಕಾಯ. ಏ ಅತ್ತಿಯಾರ ನಮ್ಮ ತವ್ರ ಮನ್ಯಾಗ ನಮ್ದು ಹೊಲ್ದಾಗಲ್ರಿ ಮನೆ ಅತ್ತಿಯಾರ ಒಂದು ಹಕ್ಕಲ್ದಾಗ ನಮ್ಮ ಅವ್ವ ಸೌತಿಕಾಯಿ ಹಾಕಿದ್ಲ. ಹಿಂಗಾಗಿ ಒಂದು ಬುಟ್ಟಿ ಸೌತಿಕಾಯಿ ತೊಗೊಂಬಂದ್ಬಿಟ್ಟೇನ್ರಿ ಅತ್ತಿಯಾರ. ಅಲ್ಲ ಪಾರಿ ನಾವು ಇರಾವ್ರು 4 ಜನ ನಮಗೆ ಎಷ್ಟು ಕಾಯಿಪಲ್ಲೆ ಹೋಗೈತಿ ಎಷ್ಟು ಸೌತಿಕಾಯಿ ಏನು ಮಾಡೋದು ನಾವು ಹಾಳಾಗೋದಿಲ್ಲ ಏನ್ಲೇವ. ಏ ತೆಗಿರಿ ಅತ್ತಿಯಾರ ತಗ ಸೌತಿಕಾಯ್ದ ಮಾಡೋದೆಲ್ಲ ಕಾಯಿಪಲ್ಲೆ ಏನು ಮಾಡೋಂಗೇ ಇಲ್ಲ. ಉಪ್ಪಿಟ್ಟಿಗೂ ಸೌತಿಕಾಯಿ ಹಾಕೋದು, ಸೌತಿಕಾಯಿ ಪಚಡಿ ಮಾಡೋದು, ಸೌತಿಕಾಯಿ ಕೋಸಂಬರಿ ಮಾಡೋದು, ಸೌತಿಕಾಯಿ ಸಾರು ಮಾಡೋದು, ಸೌತಿಕಾಯಿ ಪಲ್ಯ ಮಾಡೋದು, ಎಲ್ಲ ಸೌತಿಕಾಯಿ ಒಳ್ಳೆ ಮಾಡಿಬಿಡ್ದತ್ತ. ಅಂದ್ರೆ ಒಂದು ವಾರ ಕಾಯಿಪಲ್ಲೆನೂ ಉಳಿತೈತೆ, ಸೌತಿಕಾಯಿನೂ ಖರ್ಚಕ್ಕ. ತಾಯಿ ಏನಾರ ಮಾಡ್ಕೊ ಹೋಗಿ. ಅಯ್ಯ ಪಾರವ ಯಾವಾಗ ಬಂದ್ವಾ? ಏ ಮಾವರ ಈಗ ಬನ್ನಿ ನೋಡ್ರಿ, ಬೆಳಗ್ಗೆ 9 ಬಸ್ಸಿಗೆ ಬನ್ನಿ. ಹೌದನ ಅಲ್ವಾ ನಿಮ್ಮ ಊರಾಗ ಜಾತ್ರೆ ಮುಗಿತಾ ಇಟ್ಲಗು? ಏ ಉಡಿ ತುಂಬೋದು ತೇರು ಆತ್ರಿ, ಇನ್ನೇನೈತ್ರಿ ಎಲ್ಲಿ ಕೆಲಸ. ಹಿಂಗಾಗಿ ನನಗೂ ಯಾಕೋ ಇರಾಕಲ್ಲಿ ಮನಸ್ಸು ಒಪ್ಲಿಲ್ರಿ, ಅದಕ್ಕೆ ಬಂದ್ಬಿಟ್ಟು ನೋಡ್ರಿ ಮಾವರ. ಏ ಹೌದನ್ವಾ ಚಲೋ ಆತ ಬಿಡು. ನೀ ಇಲ್ದ ಮನಿ ಬಣ 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 ಅನ್ನತಿತ್ತು ನೋಡುವ. ನೀ ಇದ್ದಂದ್ರೆ ಮನೆ ತುಂಬ ಓಡ್ಯಾಡ್ಕೊಂತಿರ್ತೀಯ, ಉಲು ಉಲು ಇರ್ತೈತೆ ನೋಡಿ ಪಾರವ. ಏ ಮಾವರ ನೀವು ಇಟ್ಟು ಹೇಳಿದಲ್ರಿ ಮಾವರ, ನಾ ಎಲ್ಲಿ ಹೋಗೋದ ಇಲ್ಲಿ ಬಿಡ್ರಿ. ಎಲ್ಲಿ ಹೋಗೋದ ಇಲ್ರಿ ಇನ್ನಕ್ಕೆ. ನಮ್ಮ ಜೀವ ತಿನ್ನಕ ನಮ್ಮ ಜೀವ ಅರ್ಯಾಕ ಇಲ್ಲೇ ಇರ್ತಾಳ್ರಿ. ಏ ಹೋಗುವ ಈಗ ಬಂದು ಏನದು ಅನ್ನೋದ ಕೈಕಾಲು ಮುಖ ತಕ್ಕೊಳ್ಳೋಗು, ನೀರದು ಕುಡಿಯೋಕು ಹೋಗು, ನಾಷ್ಟ ಅದು ಮಾಡೋಕು. ನಿಮ್ಮ ಅತ್ತಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಟ್ಟ ಹೋಗು. ಅಯ್ಯೋ ಉಪ್ಪಿಟ್ಟ ನಿಮ್ದೆಲ್ಲರದು ನಾಷ್ಟ ಆತ್ರಿ? ವಾ ನಮ್ದಿಲ್ಲಾರ್ದು ಬರ್ಪೂರ ಆತ, ಇನ್ನೂ ಒಂದು ಇಬ್ಬರಿಗೆ ಆಗುವಟ್ಟು ಐತೆ ನೋಡಿ, ಹೋಗಿ ನೀನು ತಿನ್ನೋ. ಅಯ್ಯೋ ಅತ್ಯಾರ ಅಲ್ರಿ 3 ಜನ ಇದ್ದಾಗ 4-5 ಜನದ ಉಪ್ಪಿಟ್ಟು ಮಾಡಿರಿ ಅತ್ಯಾರ. ಎಷ್ಟು ರವಾ ಕೇಳಕೈತ್ರಿ. ಏನು ಮಾಡ್ತೀರಿ ಅತ್ಯಾರ ಅತ್ತಾಗ ಇಂಥದಕ್ಕೆ ನೋಡ್ರಿ ನನಗೆ ತವ್ರ ಮನೆಗೆ ಹೋಗಕ್ಕೆ ಮನ್ಸು ಬರೋದಿಲ್ಲ ಅತ್ತ, ಇಲ್ಲೇ ಇರ್ಬೇಕು ಅನ್ಸ್ಬಿಡ್ತೈತಿ. ಅಯ್ಯೋ ಹಳೆ ಬಗ್ಗು, ಅದು 3 ಜನ ಅಂದ್ರೆ 3 ಜನದ ಹೆಂಗೆ ಮಾಡೋದ್ಲೆ? ಒಂದಿಟ್ಟು ಹೆಚ್ಚಿಗೆ ಆಗೋದ ಅದ, ಅದನ್ನ ಉಳಿದ್ರೆ ಮಧ್ಯಾಹ್ನ ತಿನ್ನೋದು, ಮತ್ತೇನು ಮಾಡೋದು? ಹಿಂಗೆ ಹೆಚ್ಚಿಗೆ ಮಾಡಿರಿ. ಈಗ ಇಬ್ಬರದ್ದು ಎಕ್ಸ್ಟ್ರಾ ಮಾಡಿರಿ. ಈಗ ನಾಳೆಗೆ ಆಗೋ ರವಾನು ಇವತ್ತಾತ, ಮತ್ತು ನಾಳೆಗೆ ಹೊಸ ತರ್ಬೇಕಾ? ಏನು ರೀ ಅತ್ತಿಯಾರ ಛೇ, ನಾನು ಹೋಗಿ ನೋಡ್ತೀನಿ ಗಪ್ರಿ ಅಡುಗೆ ಮನೆಯಾಗ. ನೀವು ಅಡುಗೆ ಮನೆಗೆ ಹೊಸಾಬರಿಗೆ ಬರಬೇಡ್ರಿ ಪಾತಾಗ. ಛೇ ಒಂದು 4 ದಿನ ಮನೆ ಆಗಿಲ್ಲ ಅಂದ್ರೆ ಮನೆ ಗುಡಿಸ್ಗುಂಡಾತ್ರ ಮಾಡಿಬಿಡ್ತಾಳೆ ಮತ್ತೆ. ಈ ಮನ್ಯಾಗ ನಾ ಅತ್ತೇವು ಆಕೆ ಅತ್ತೇವು ನನಗೆ ತಿಳಿದಿಲ್ಲ ಹೋಗತ್ತಾಗ. ಅಂದಂಗೆ ಸಂತ ಈ ಗುಂಜಾನ್ ಮನೆಗೆ ಹೋಗಿ ಬಂದೆನ? ಇನ್ನು ಅವ್ನು ಹೆಂತಿದ್ದು ಫೋನದು ಹಚ್ಚಿದ್ಲನ? ಇಲ್ರಿ ನನಗೇನು ಹಚ್ಚಿಲ್ಲಕ್ಕೆ, ಗಿರ್ಜಿಗೆ ಹಚ್ಚಿದ್ಲ ಏನೋ ನಾನು ಕೇಳಿಲ್ಲ. ಬೆಳಗ್ಗೆ ಕೆಲಸದಾಗ ಹಾಲು ಹಿಂಡೋದು ಇತ್ತಲ್ಲ, ಹಿಂಗಾಗಿ ಒಂದಿಟ್ಟು ಹೆಂಗಿದ್ರು ಪಾರಿ ಬಂದ್ಲಲ್ಲ ಮನ್ಯಾಗ ಕೆಲಸ ಮಾಡ್ಕೋತಾಳ. ಗಿರ್ಜಿನ ಕರ್ಕೊಂಡು ಒಂದಿಟ್ಟು ಮನೆ ತನಕ ನಾನು ಹೋಗಿ ಬರ್ತೇನೆ ತೋರಿ. ಆಯ್ತು ಹಂಗಾರೆ ಹೋಗ್ಬಾ.